ಫ್ರೆಂಡ್ಸ್, ನಾನು ಪ್ರಯಾಗ್ರಾಜ್ಗೆ ಅಂತ ಹೊರಟ್ಬಿಟ್ಟು ಇವಾಗ ವಾರಣಾಸಿಗೆ ಅಂತ ಹೇಳ್ಬಿಟ್ಟು ಕಾಶಿಗೆ ಬಂದ್ಬಿಟ್ಟಿದ್ದೀನಿ. ಲೆಟ್ಸ್ ಗೋ. ಕಾಶಿ ಒಳಗಡೆ ಫುಲ್ಲು ಹೆಂಗ್ ಪ್ಯಾಕಪ್ ಆಗಿದ್ದೀನಿ ಅಂತಂದರೆ ಫುಲ್ ಚಳಿ ಆಗ್ತಾ ಇದೆ. ಕಾಶಿ ಒಳಗಡೆ ಬಂದು ಇವಾಗ ತಾನು ಇಳಿದ್ವಿ. ಇವಾಗ ನಾವು ಒಂದು ಆಶ್ರಮಕ್ಕೆ ಹೋಗ್ತಾ ಇದ್ವಿ. ಆಶ್ರಮ ಅಂತ ಅಂದರೆ ಮಠ ಥರ ಇರುತ್ತಲ್ಲ, ಆ ಥರ ನಾವು ಎಲ್ಲೆಲ್ಲಿಗೆ ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಆ ಮಠಗಳು ಹೆಂಗಿರುತ್ತೆ ಅಂತ ಅಂದರೆ, ನಾವು ಕಾಶಿಗೆ ಬಂದಾಗ ಕಾಶಿ ರೈಲ್ವೆ ಸ್ಟೇಷನಿಂದ ಪಕ್ಕದ ರೋಡು ಫುಲ್ಲು ಸ್ಟ್ರೈಟ್ ಬಂದು ಇಲ್ಲಿ ಲೆಫ್ಟ್ ತಗೊಂಡ್ರೆ ಒಂದೇ ಲೆಫ್ಟ್ ಇರುತ್ತೆ ನೋಡಿ. ಈ ರೋಡು ಲೆಫ್ಟ್ ತಗೊಂಡ್ರೆ ಒಂದೇ ರೋಡ್ ಬರುತ್ತೆ. ನಾವಿರೋದು ಈಗ ಧರ್ಮಾಶ್ರಮದಲ್ಲಿ. ಈ ಧರ್ಮಾಶ್ರಮ ದುನ್ಮುನ್ ಪಾಂಡ ಅಂತ ಹೇಳ್ಬಿಟ್ಟು, ದುನ್ಮುನ್ ಪಾಂಡ ಅಂತ ಅನ್ನೋದು ಒಂದು ಧರ್ಮಾಶ್ರಮ. ಇದು ಗೌರ್ಮೆಂಟ್ ಅವರು ಮಾಡಿರುವಂಥದ್ದು. ಇಲ್ಲಿ ನೀವು ಯಾವುದೇ ರೀತಿಯ ಎಕ್ಸ್ಟ್ರಾ ಪೇಮೆಂಟ್ ಏನು ಕೊಡೋಂಗಿಲ್ಲ. ಪರ್ ಪರ್ಸನು ಒಂದು 100 ರೂಪೀಸ್ ಇರುತ್ತೆ. ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು. ಇದು ಧರ್ಮ ಛತ್ರ ಅಂತ ಹೇಳ್ತಾರಲ್ಲ, ಆ ಥರ. ಇಲ್ಲಿ ಯಾರಾದರೂ ಬರ್ತೀನಿ ಅಂತ ಅಂದರೆ ನೀವು ಕೂಡ ಈ ಜಾಗಕ್ಕೆ ಬರ್ಬೋದು. ತುಂಬ ಜನ ಕಾಶಿಗೆ ಬಂದಿರೋರು ಈ ಜಾಗಕ್ಕೆ ಇದು ಮಾಡ್ತಾರೆ. ಅಂದರೆ ನಿಮ್ಗೇನು ದೊಡ್ಡ ದೊಡ್ಡ ಹೋಟೆಲ್ ಥರ ಎಲ್ಲ ಏನಿರಲ್ಲ, ಬಟ್ ಕಾಶಿಗೆ ಬಂದಾಗ ತೀರ್ಥಯಾತ್ರೆಗೆ ಬರೋಕ್ಕೆ ಹೆಂಗಿರುತ್ತೆ ಆ ಥರ ಇರುತ್ತೆ. ನಾವು ಈ ರೂಮಲ್ಲೇ ಇದ್ದೀವಿ. ಇದು ಧರ್ಮಛತ್ರ ಅಂತ ಹೇಳ್ತಾರೆ. ಧರ್ಮಛತ್ರ ಅಂತ ಹೇಳುವ ಈ ರೂಮಲ್ಲಿ ನಾವು ಈಗ ಸದ್ಯಕ್ಕಿದ್ದೀವಿ. ಈಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದೀವಿ. ಇಲ್ಲಿ ನೋಡಿ, ಎಲ್ಲರೂ ಒಳೊಳಗೆ ಅವರೇ ಅಡುಗೆ ಮಾಡ್ಕೊತಾರೆ, ಇದು ಮಾಡ್ಕೊತಾರೆ ನೋಡಿ. ತುಂಬ ಚಳಿ ಇದೆ ಈ ಕಡೆ. ಯಾರಾದರೂ ಬಂದರೂ ಕೂಡ ನೀವು ಇದನ್ನೆತ್ಕೊಂಡು ಬನ್ನಿ. ಇಲ್ಲಿ ಓಪನ್ ಬಾತ್ರೂಮ್ಗಳಿದೆ, ಸ್ನಾನ ಮಾಡೋದಕ್ಕೆ ರೆಸ್ಟ್ ರೂಮ್ಗಳಿದೆ. ಮೇಲ್ಗಡೆ ಕೂಡ ರೆಸ್ಟ್ ರೂಮ್ಗಳಿದೆ. ಸೊ ನೀವೇನಾದರೂ ಬಂದರೆ, ಕಾಶಿಗೆ ಬಂದರೆ ಯಾರಾದರೂ ಸ್ಟೇ ಮಾಡೋದು ಎಲ್ಲಿ ಮಾಡಬೇಕು ಅಂತ ಕೇಳ್ತಾ ಇರ್ತೀರಲ್ಲ, ದುನ್ಮುನ್ ಪಾಂಡ ಅಂದ್ಬಿಟ್ಟು ರೈಲ್ವೆ ಸ್ಟೇಷನಿಂದ ಲೆಫ್ಟ್ ತಗೊಂಡ್ರೆ ಸಿಗುತ್ತೆ. ಡೈರೆಕ್ಟಾಗಿ ನೀವು ಬಂದುಬಿಟ್ಟು ಇಲ್ಲಿ ಕೇಳ್ಬೋದು. ಗೂಗಲಲ್ಲಿ ಕೂಡ ಇದು ಮಾಡ್ಬೋದು. ಇಲ್ಲಿ ಯಾರಾದರೂ ಬಂದರೆ ಏನು ಮಾಡ್ತಾರೆ ಗೊತ್ತಾ, ತಂದೆ ತಾಯಿ ಕಾರ್ಯಗಳು ಮಾಡೋದು ಪೆಂಡಿಂಗ್ ಇರುತ್ತಲ್ಲ, ಅವರು ತಲೆ ಎಲ್ಲ ಶೇವ್ ಮಾಡಿಸ್ಕೊಂಡು ಅಲ್ಲಿ ಅವ್ರ ಹತ್ರ ಶೇವ್ ಮಾಡಿಸ್ಕೊತಾರೆ. ಸ್ನಾನ ಮಾಡಿಕೊಂಡು ಅವ್ರದ್ದು ಫುಲ್ಲು ತಂದೆ ತಾಯಿಯ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಎಲ್ಲ ಬಂದು ತಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಂಡು ಗಂಗೆನಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಯಾರಾದರೂ ಅವರು ದೋಷ ಎಲ್ಲ ಕಳಿಬೇಕು ಅಂತ ಅಂದರೆ, ತಂದೆ ತಾಯಿ ಪುಣ್ಯ ಕಳಿಬೇಕು ಅಂತಂದರೆ ಆ ಥರ ಮಾಡ್ತಾರೆ ಪ್ರತಿಯೊಬ್ಬರೂ. ನಾನು ಇವತ್ತು ಗಂಗೆ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕಾಶಿಗೆ ಬರೋದು ಅಂತಂದರೆ ಒಂಥರ ಪುಣ್ಯ. ಎಲ್ಲರೂ ಬರೋಕ್ಕಾಗಲ್ಲ. ಆ ಶಿವ ಮಾತ್ರ ಕರ್ಸ್ಕೊಳಕ್ಕಾಗುತ್ತೆ. ನನ್ನ ಈ ಏಜಲ್ಲೇ ಕರ್ಸ್ಕೊಂಡಿದ್ದಾನೆ ಅಂದರೆ ನಾನು ರಿಯಲಿ ಹ್ಯಾಪಿ. जस्ट ऐसे करो ओके ना. तुम्हारा थोड़ा साइड में मैं इधर में आऊंगी. तुम ऐसे इधर में जस्ट प्रेस करो. फोटो भी आएगा, वीडियो भी आएगा. दीदी इमर देखियो. ಯಾರಾದ್ರೂ ಬಂದ್ರು ಕೂಡ ಇಲ್ಲಿ ಸ್ಟೇ ಮಾಡ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಮ್ಮ ಬೆಂಗಳೂರಲ್ಲಿ ಸೌತ್ ಕರ್ನಾಟಕದಲ್ಲೆಲ್ಲ ಈ ತರ ಇರೋದು ಸಿಗಲ್ಲ. ಯಾಕೆಂತಂದ್ರೆ ಅಲ್ಲೇನು ಅಷ್ಟೊಂದು ತುಂಬಾ ಚಳಿನೂ ಇರಲ್ಲ, ಇದು ಇರಲ್ಲ. ಇಲ್ಲಿ ನೋಡಿ, ಮನೆ ಒಳಗಡೆನೆ ಇದು ಒಂಥರ ಚೆನ್ನಾಗಿದೆ ನೋಡಿ ಹೆಂಗಿದೆ ಅಂತ. ಕಲ್ಲು ಇದು ಕ್ಯಾ ಹೈ? ಬೋರಸ್. हाँ, एक मतलब कि जो आग फायर स्टॉक होता है मशीन में. ओके ओके. कल तरह ಇದೆ, ಕಲ್ಲನ ಎಲ್ಲ ಈ ತರ ಇದೆ. मिट्टी से बना है, मिट्टी से. मिट्टी से ಮಣ್ಣಿಂದ ಮಾಡಿರೋದು, ಕಲ್ಲಿಂದ ಮಾಡಿರೋದಲ್ಲ, ಮಣ್ಣಿಂದ ಮಾಡಿರೋದು. ಈಗ ಇದಕ್ಕೆ ಅವರಿಗೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಕೈ ಚಳಿ ಕಾಯಿಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿದೆ. आप इधर देखिए ना, फोटो खींचिए मैम. अर्चुनो, थैंक यू, वेलकम. ಗಂಗೆ ಏನಕ್ಕೆ ಬಂದು ಇಲ್ಲಿದ್ದಾಳೆ, ಎಲ್ಲೆಲ್ಲಿದ್ದಾಳೆ, ಮತ್ತು ಶಿವ ಏನೇನು ಮಾಡ್ದ ಅಂತ ಅನ್ನೋದು ಫುಲ್ಲು ಡೀಟೇಲ್ಸು ಒಂದೇ ಒಂದು ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ನೋಡಿ, ಗಂಗೆ ಅವನ ಎಲ್ಲ ಪಾಪಗಳನ್ನ ತೊಳೆಯೋಕ್ಕೆ ಇಲ್ಲೇ ಸಹಾಯ ಮಾಡಿದ್ದು. ಅದಕ್ಕೆ ಕಾಶಿ ವಿಶ್ವೇಶ್ವರ ಇಲ್ಲೇ ಬಂದು ನೆಲೆಸಿರೋದು. ಕಾಶಿಗೆ ಬಂದು ನದಿನಲ್ಲಿ ಸ್ನಾನ ಮಾಡಿ ಇಲ್ಲೇ ಮಕ್ಕಳಿಗೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕೆ ಅಂತ ಈ ಥರ ಚಿಕ್ಕದು ಲೇಡೀಸ್ ಚೇಂಜ್ ರೂಮ್ ಇದೆ. ಇಲ್ಲಿ ಸ್ನಾನ ಮಾಡಿದ್ವಿ.
ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಎಲ್ಲರೂ ಬರೋದೇನೋ ನಮ್ಮ ಪಾಪಗಳನ್ನೆಲ್ಲ ಕಳ್ಕೊಂಡು ನಮ್ಮ ಪುಣ್ಯ ಇದು ಮಾಡಲಿ, ನಾವೆಲ್ಲ ಸ್ವರ್ಗಕ್ಕೆ ಹೋಗ್ಲಿ ಅಂತ ದೇವ್ರ ಮೇಲೆ ಕೇಳ್ಕೊಳಕ್ಕೆ. ಯಾಕೆಂದ್ರೆ ಶಿವನ ಪಾಪನೇ ಕಳೆದಿರುವಂತ ಗಂಗೆ ನಮ್ಮ ಪಾಪ ಅಂತ ಕಳೀತಾಳೆ ಅಂತ ಎಲ್ಲರಿಗೂ ನಂಬಿಕೆ ಇದೆ. ಈಗ ನಾನು ಗಂಗೆ ಪೂಜೆ ಮಾಡಕ್ ಹೋಗ್ತಾ ಇದ್ದೀನಿ. ಇವರು ನಮ್ಮ ಜೊತೆ ಬೆಂಗಳೂರಿಂದ ಬಂದಿರೋರು. ಅವರು ಯಾರೋ ತೀರೋಗಿರೋರಿಗೆ ಪಿಂಡ ಇಡ್ತಾ ಇದ್ದಾರೆ. ಗಂಡು ಮಕ್ಕಳಾಗಿರೋದ್ರಿಂದ ಅವ್ರ ತಂದೆ ತಾಯಿ ಯಾರಾದರೂ ತೀರೋಗಿದ್ರೆ ಅವ್ರಿಗೆ ಅದು ಪಿಂಡನ ಕಾಶಿನಲ್ಲಿ ಇಟ್ಟರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಅವ್ರಿಗೆ ಮುಕ್ತಿ ಸಿಕ್ಕಿಲ್ಲ ಅಂತ ಅಂದರೆ ಮುಕ್ತಿ ಸಿಗುತ್ತೆ ಅಂತ ಅನ್ನೋದು ನಮ್ಮ ನಂಬಿಕೆ. ತುಂಬ ಚೆನ್ನಾಗಿದೆ. ಅವರು ಇಷ್ಟೊತ್ತವರೆಗೂ ಮಾಡಿದ್ರು. ಮತ್ತು ಇಲ್ಲಿ ಅಲ್ಲಿ ಕೂಡ ಒಂದು ಸ್ವಲ್ಪ ಫ್ರಾಡ್ ನಡೆಯುತ್ತೆ. ಅವ್ರು ತುಂಬ ಜಾಸ್ತಿ 2,000-3,000 ಕೇಳ್ತಾರೆ ಅವರು ಪೂಜೆ ಮಾಡೋದಕ್ಕೆ, ಪಿಂಡ ಹಿಡಿಯೋಕ್ಕೆ. ಆದರೆ ಜಸ್ಟ್ 500 ರೂಪಾಯಿ ಇರುತ್ತೆ ಅಷ್ಟೇ. ಅದಾದಮೇಲೆ ನೀವು ದಕ್ಷಿಣೆ ನಿಮ್ಮ ಪ್ರೀತಿಯಿಂದ ನೀವು ಎಷ್ಟು ರೂಪಾಯಿ ಆದರೂ ಕೊಡ್ಬೋದು. ನಿಮ್ಮ ಇಷ್ಟ ಅದು. ಅನ್ನದ ಮುದ್ದೆಗಳಿದೆ ಅಲ್ಲ, ಅದನ್ನ ಎಲ್ಲ ಎತ್ಕೊಂಡೋಗಿ ನೀರೊಳಗಡೆ ಗಂಗಾ ನದಿಲಿ ಬಿಡೋದು. ತುಳಸಿ ಮಾಲೆ ಇದೆಲ್ಲ 108 ಬಾರಿ ಜಪಿಸಿದ್ದು ಇಲ್ಲಿ ಗಂಗಾ ಸ್ನಾನ ಮಾಡಬೇಕು ಅಂತ ಹೇಳ್ತಾರಲ್ಲ ಅದಕ್ಕೆ. ಮತ್ತೆ ಇಲ್ಲೊಬ್ಬ ತಾತ ನೋಡಿ ಎಷ್ಟೊಂದು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ. ಕುಸ್ತಿಪಟ್ಟು ಥರ ಅವಾಗಿನ. ಇಲ್ಲೊಂದು ಧಾಮ ಇದೆ, ಇದು ಕೂಡ ಇಲ್ಲಿ ಇದ್ರ ಹತ್ರನೇ ಇದೆ ನೋಡಿ. ಈ ಥರ ಫ್ರೀಯಾಗೆ ಆಶ್ರಮ ಇದೆ ನೋಡಿ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಏನಾದರೂ ಯಾರಾದರೂ ಪ್ರಾಬ್ಲಮ್ ಆದರೆ ಕಾಲ್ ಮಾಡ್ಬೋದು. ಇಲ್ಲಿ ಈ ಥರ ಸ್ಟೇ ಮಾಡ್ಬೋದು ಎಲ್ಲರೂ. ಇದು ಪಬ್ಲಿಕ್. ಇದು ಎಕ್ಸಾಕ್ಟ್ ಆಗಿ ಗಂಗೆ ಸ್ನಾನ ಇದೆ ಅಲ್ಲ, ಅಲ್ಲಿ ಇದೆ. ನಾರ್ಮಲ್ ಕ್ಯೂ ಎಲ್ಲಿಂದ ಇದೆ ಅಂದ್ರೆ 4 ಕಿಲೋಮೀಟರ್ ಇಂದ ನಾರ್ಮಲ್ ಕ್ಯೂ ಇದೆ. ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತಂದ್ರೆ ಜನರಲ್ ಅಲ್ಲಿ ನಾರ್ಮಲ್ ಕ್ಯೂವಲ್ಲಿ 4 ಕಿಲೋಮೀಟರ್ ಬೆಳಿಗ್ಗೆ ಬಂದು ನಿಂತ್ಕೊಂಡ್ರೆ ಮಧ್ಯಾಹ್ನ ಇಲ್ಲದ ಸಾಯಂಕಾಲ ಆಗುತ್ತೆ. ಇಲ್ಲ ಅಂದ್ರೆ ನೀವು 250 ರೂಪಾಯಿ ಕೊಟ್ಬಿಟ್ಟು ಒಂದು ಟಿಕೆಟ್, ಅದು ಬೆಳಿಗ್ಗೆ ಮಾತ್ರ ತಗೋಬೇಕಾಗುತ್ತೆ. ಅರ್ಲಿ ಮಾರ್ನಿಂಗ್ ಆ ಟಿಕೆಟ್ ತಗೊಂಡ್ರೆ ನೀವು ಅದು ಸ್ಪೆಷಲ್ ಎಂಟ್ರಿ ಇರುತ್ತಲ್ಲ, ಆ ಸ್ಪೆಷಲ್ ಎಂಟ್ರಿ ದೊಡ್ಡ ಲೈನ್ ಇದೆ ಅಂತ ಅಂದ್ರೆ ತುಂಬಾ ದೊಡ್ಡ ಲೈನ್ ಇದೆ. ಈಗ ಏನು ನಿಲ್ಲುತ್ತೆ ಅಂತಾನೆ ಗೊತ್ತಿಲ್ಲ. ತುಂಬಾ ಹೋಗ್ತಾನೆ ಇದೆ. ಆಕ್ಚುಲಿ ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಬಳಸ್ಕೊಂಡು 4 ಕಿಲೋಮೀಟರ್ ಇಂದ ಬರ್ತಾನೆ ಇದೀವಿ. 1 ಲಕ್ಷಕ್ಕಿಂತ ಜಾಸ್ತಿ ಜನ ಒಂದಿನನೇ ನಿಂತ್ಕೊಂಡಿದ್ದಾರೆ ಇವತ್ತು. ಏನಂತಂದ್ರೆ ಗೊತ್ತಿಲ್ಲ. ಇವತ್ತು ಎಲ್ಲರೂ ಕುಂಭಮೇಳಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಎಲ್ಲ ಕಾಶಿ ವಿಶ್ವನಾಥನ ದರ್ಶನ ಮಾಡಕ್ಕೆ ಅಂತ ಬಂದ್ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಇವಾಗ ನಾವು ಗಂಗಾ ಘಾಟಿಗೆ ಬಂದಿದ್ದೀವಿ. ಸಾಯಂಕಾಲದಲ್ಲಿ
ಯಾವಾಗ ಪ್ರತಿದಿನ ಗಂಗಾ ಘಾಟಲ್ಲಿ ಪೂಜೆ ನಡೆಯುತ್ತೆ. ಆ ಪೂಜೆ ನಡೆಯುವ ಜಾಗನೇ ಇದು. ಇಲ್ಲಿ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 1 ಅವರ್ ನಡೆಯುತ್ತೆ. ತುಂಬಾ ರಶ್ ಇದೆ ನೋಡಿ, ಆ ಕಡೆ ಕೂಡ ಹೋಗ್ಬೋದು. महेश्वरा सरस्वती प्रणम्यादं सर्व कामार्थ सिद्धये धर्म कामार्थ सिद्धये सिद्धिबुद्धि सहिताय स्वस्ति श्रीमन्महागणाधिपतये नमः। संकल्पः हस्ते जलाक्षतपुष्पाणिं गृहीत्वा संकल्पं स्मरेयुः। ॐ तिथि विष्णुस्तथा वारं नक्षत्रं विष्णुरेव च योगस्याकरणं देव सर्वं विष्णुमयं जगत्। ॐ विष्णुरविष्णुरविष्णुः श्रीमद्भगवतो महापुरुषस्य विष्णुराज्ञाः प्रवर्तमानस्य अद्य श्रीब्राह्मण मलयाता मया जगनी मलयाता शरण पड़े जो तेरी शरण पड़े जो तेरी सोनर दाता ओम जय गंगे माता। सगे पारे सब जग तुम्हारे से तुम्हारे त्रिभुवन सुख दाता। ओम जय गंगे माता। लक्ष्मी